ನಮಸ್ಕಾರ ಎಲ್ಲರಿಗೂ. SIR ಎನ್ಯುಮರೇಷನ್ ಫಾರಂ ಅಲ್ಲಿ ನಿಮ್ಮ ಒಂದು ವಿವರಗಳನ್ನ ಭರ್ತಿ ಮಾಡಿರ್ತೀರಾ ಅಥವಾ ತುಂಬಿರ್ತೀರಾ. ನಿಮ್ಮ ಒಂದು ವಿವರಗಳನ್ನ ತುಂಬಿದ ನಂತರ ನಿಮ್ಮ SIR ಎನ್ಯುಮರೇಷನ್ ಫಾರಂನ BLO ಅವರಿಗೆ ನೀವು ಕೊಟ್ಟಿರ್ತೀರಾ. BLO ಅವರು ತಮ್ಮ ಒಂದು ಲಾಗಿನ್ ಮೂಲಕ ನಿಮ್ಮ ಒಂದು SIR ಎನ್ಯುಮರೇಷನ್ ಫಾರಂನ ಅಪ್ಲೋಡ್ ಮಾಡಿರ್ತಾರೆ. ನಿಮ್ಮ ಒಂದು SIR ಎನ್ಯುಮರೇಷನ್ ಫಾರಂ ಅಪ್ಲೋಡ್ ಆಗಿತ್ತು ಅಂತಂದ್ರೆ 2026ರ SIR ಮತದಾರರ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಕೂಡ ಬರುತ್ತೆ. ಒಂದು ವೇಳೆ ಏನಾದರೂ BLO ಅವರು ತಮ್ಮ ಒಂದು ಲಾಗಿನ್ ಅಲ್ಲಿ ಅಪ್ಲೋಡ್ ಮಾಡಿರಲಿಲ್ಲ ಅಂತಂದ್ರೆ ಲಿಸ್ಟ್ ಅಲ್ಲಿ ಅಥವಾ ಪಟ್ಟಿಯಲ್ಲಿ ಕೂಡ ನಿಮ್ಮ ಒಂದು ಹೆಸರು ಬರಲ್ಲ. ಜೊತೆಗೆ ವೋಟರ್ ID ಕಾರ್ಡ್ ಡಿಲೀಟ್ ಆಗುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ ನಿಮ್ಮ ಒಂದು ಮೊಬೈಲ್ ನ ಮೂಲಕ ನಿಮ್ಮ ಒಂದು ಎನ್ಯುಮರೇಷನ್ ಫಾರಂ ಅಪ್ಲೋಡ್ ಆಗಿದೆಯಾ ಅಥವಾ ಇಲ್ವೋ ಅಂತ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವಿನ್ನವರೆಗೂ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. GSP ಕ್ಲರ್ಕ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂತಹ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ ಇಂದ ನೀವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಿಮ್ಮ SIR ಎನ್ಯುಮರೇಷನ್ ಫಾರಂ ಸಬ್ಮಿಟ್ ಆಗಿದೆಯಾ ಅಥವಾ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳುವಂತ ಸುಲಭ ವಿಧಾನವನ್ನ ತಿಳಿಸ್ತಾ ಇದ್ದೀನಿ. ಮೊದಲದಾಗಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ಗೂಗಲ್ ಸರ್ಚ್ ಬಾರ್ ಅಲ್ಲಿ ವೋಟರ್ ಪೋರ್ಟಲ್ ಅಂತ ಸರ್ಚ್ ಮಾಡಿ, ನಂತರ ಸಿಟಿಜನ್ ಸರ್ವಿಸ್ ಪೋರ್ಟಲ್ ಅಂತ ಬಂದಿರುತ್ತೆ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸಿಟಿಜನ್ ಸರ್ವಿಸ್ ಪೋರ್ಟಲ್ ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದ ನಂತರ ಫಿಲ್ ಎನ್ಯುಮರೇಷನ್ ಫಾರಂ ಅಂತ ಇದೆ ನೋಡಬಹುದು. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಮೊಬೈಲ್ ನಂಬರ್ ಆರ್ ಎಪಿಕ್ ನಂಬರ್ ಅಂತ ಕೇಳಿರ್ತಾರೆ. ನಿಮ್ಮ ಒಂದು ಮೊಬೈಲ್ ನಂಬರ್ ನ ಎಂಟರ್ ಮಾಡಿ. ಮೊಬೈಲ್ ನಂಬರ್ ನ ಎಂಟರ್ ಮಾಡಿದ ನಂತರ ಎಂಟರ್ ಕ್ಯಾಪ್ಚಾ ಅಂತ ಬಂದಿರುತ್ತೆ. ಇಲ್ಲಿರುವಂತಹ ಈ ಒಂದು ಕ್ಯಾಪ್ಚಾ ಕೋಡ್ ನ ಎಂಟರ್ ಮಾಡಿ. ಈ ಒಂದು ಕ್ಯಾಪ್ಚಾ ಏನಾದರೂ ನಿಮಗೆ ಸರಿಯಾಗಿ ಅರ್ಥ ಆಗ್ತಿರ್ಲಿಲ್ಲ ಅಂತಂದ್ರೆ ಇಲ್ಲಿ ರಿಫ್ರೆಶ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಹೊಸದಾಗಿರುವಂತಹ ಒಂದು ಕ್ಯಾಪ್ಚಾ ಕೂಡ ಬರುತ್ತೆ. ಕ್ಯಾಪ್ಚಾನ ಎಂಟರ್ ಮಾಡಿದ ನಂತರ ರಿಕ್ವೆಸ್ಟ್ OTP ಅಂತಿದೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಸೊ ಆ ಒಂದು OTP ನ ಎಂಟರ್ ಮಾಡಿ. ನಂತರ ವೆರಿಫೈ ಅಂಡ್ ಲಾಗಿನ್ ಅಂತ ಇರುತ್ತೆ. ಸೊ ಈ ಒಂದು ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಅಂತ ಬಂದಿರುತ್ತೆ. ರಾಜ್ಯವನ್ನ ಆಯ್ಕೆ ಮಾಡ್ಕೋಬೇಕು. ಕರ್ನಾಟಕ ಅಂತಿರುತ್ತೆ, ಕರ್ನಾಟಕವನ್ನ ಆಯ್ಕೆ ಮಾಡ್ಕೊಳ್ಳಿ. ನಂತರ ಎಂಟರ್ ಎಪಿಕ್ ನಂಬರ್ ಇನ್ 2026 ಅಂತ ಬಂದಿರುತ್ತೆ. 2026ರಲ್ಲಿ ಇರುವಂತಹ ವೋಟರ್ ID ಕಾರ್ಡ್ ನಂಬರ್ ನ ಎಂಟರ್ ಮಾಡಿ. ನಂತರ ಸರ್ಚ್ ಅಂತಿರುತ್ತೆ. ಈ ಒಂದು ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಯುವರ್ ಫಾರಂ ಹ್ಯಾಸ್ ಆಲ್ರೆಡಿ ಬೀನ್ ಸಬ್ಮಿಟೆಡ್ ಅಂತ ಬಂದಿರುತ್ತೆ. ಸೊ ಈ ರೀತಿಯಾಗಿ ಬಂದಿತ್ತು ಅಂತಂದ್ರೆ ನಿಮ್ಮ ಒಂದು ಎನ್ಯುಮರೇಷನ್ ಫಾರಂ ಅಪ್ಲೋಡ್ ಅಥವಾ ಸಬ್ಮಿಟೆಡ್ ಆಗಿರುತ್ತೆ. ಒಂದು ವೇಳೆ ಏನಾದರೂ ಡಾಟಾ ನಾಟ್ ಫೌಂಡ್ ಅಂತ ಬಂದಿತ್ತು ಅಥವಾ ನೋ ರೆಕಾರ್ಡ್ಸ್ ಅಂತ ಬಂದಿತ್ತು ಅಂತಂದ್ರೆ ನಿಮ್ಮ BLO ಗಳಿಗೆ ಕಾಲ್ ಮಾಡಿ ಒಂದು ಸಾರಿ ವಿಚಾರಿಸಿ ನಿಮ್ಮ ಒಂದು ಫಾರಂ ಯಾಕೆ ಅಪ್ಲೋಡ್ ಆಗಿಲ್ಲ ಅಂತ ಕೇಳಬಹುದು. ಸೊ ಒಂದು ವೇಳೆ ಏನಾದರೂ ನಿಮ್ಮ ಒಂದು ಫಾರಂ ಅಲ್ಲಿ ಸರಿಯಾಗಿ ವಿವರಗಳನ್ನ ಭರ್ತಿ ಮಾಡಿಲ್ಲ ಅಂತಂದ್ರೆ ಅಪ್ಲೋಡ್ ಮಾಡಿರಲ್ಲ, ಅಥವಾ ಏನಾದರೂ ತಪ್ಪುಗಳು ಆಗಿತ್ತು ಅಂತಂದ್ರೆ ಅಪ್ಲೋಡ್ ಮಾಡಿರಲ್ಲ. ಆ ಒಂದು ವಿವರಗಳನ್ನ ಸರಿಪಡಿಸಿಕೊಂಡು ಮತ್ತೆ ನೀವು BLO ಅವರಿಗೆ ಅಪ್ಲೋಡ್ ಮಾಡಕ್ಕೆ ಹೇಳ್ಬೋದು. ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿಗೆ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು.